ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯದಿಂದ ನಂಟಾದರು ಭಾಗ 9. ಸರ್ವನ ಕಾರು ಕಚೇರಿಯ ಮುಖ್ಯ ದ್ವಾರದತ್ತ ಚಲಿಸಿತು. ಅವಳು ತಕ್ಷಣ ತನ್ನ ನೋಟವನ್ನು ತಿರುಗಿಸಿದಳು. ಪಾರ್ಕಿಂಗ್ ಪ್ರದೇಶದ ನಿರ್ಮಾಣ ಕಾಮಗಾರಿಗಾಗಿ ಹತ್ತಿರದಲ್ಲಿ ಕೆಲವು ಕಬ್ಬಿಣದ ಸರಪಳಿಗಳು ಮತ್ತು ಒಂದು ಭಾರವಾದ ಕಬ್ಬಿಣದ ರಾಡ್ ಬಿದ್ದಿತ್ತು. ಸಹನಾ ತನ್ನ ಕೋಪದಲ್ಲಿ ಆ ಆಯಾಸವನ್ನು ಮರೆತಳು. ಅವಳು ಮಿಂಚಿನ ವೇಗದಲ್ಲಿ ಆ ರಾಡ್ ಕಡೆಗೆ ಹೊಡೆದಳು. ಅವನು ಎಂಟಿ ಎಂಬುದನ್ನು ಅವಳು ಲೆಕ್ಕಿಸಲಿಲ್ಲ. ತನ್ನ 2 ಕೈಗಳಿಂದ ಆ ಸ್ವಲ್ಪ ಭಾರವಾದ ಕಬ್ಬಿಣದ ರಾಡನ್ನು ಹಿಡಿದಳು. ಅವಳ ಮುಖ ಕೆಂಪಗಾಗಿತ್ತು. ನರಗಳು ಉಬ್ಬಿದ್ದವು. ಸರ್ವ ಕುಳಿತಿದ್ದ ಕಾರು ಪಾರ್ಕಿಂಗ್ ಪ್ರದೇಶದ ಮಧ್ಯಭಾಗವನ್ನು ದಾಟುತ್ತಿತ್ತು. ಏಯ್, ಸೊಕ್ಕಿನವನೇ, ನಿಲ್ಲೋ ಎಂದು ಸಹನಾ ಆಕ್ರೋಶದಿಂದ ಕಿರುಚುತ್ತಾ ತಾನು ಎತ್ತಿದ್ದ ಆ ಕಬ್ಬಿಣದ ರಾಡನ್ನು ಗುರಿಯಿಟ್ಟು ಎಸೆದಳು. ಪಟಾರ್ ಎಂದು ಒಂದು ಭಯಂಕರ ಶಬ್ದದೊಂದಿಗೆ ಸರ್ವ ಕುಳಿತಿದ್ದ ಜಾಗದ ಹಿಂದಿನ ಗಾಜು ಒಡೆದು ಚೂರಾಯಿತು. ಕಬ್ಬಿಣದ ರಾಡ್ ಕಾರಿನ ಹಿಂಭಾಗವನ್ನು ಗೀಚಿ ಗಾಜನ್ನು ಹೊಡೆದು ಆ ಕಂಪನಕ್ಕೆ ನೆಲದ ಮೇಲೆ ಬಿತ್ತು. ಚಾಲಕ ಗಾಬರಿಯಾಗಿ ತಕ್ಷಣ ಬ್ರೇಕ್ ಹಾಕಿ ಕಾರನ್ನು ನಿಲ್ಲಿಸಿದನು. ಸರ್ವ ಆಘಾತದಿಂದ ಎಪ್ಪುಗಟ್ಟಿದನು. ಆ ಕಂಪನ ಅವನ ತಲೆಗೆ ಸರಿಯಾಗಿ ಕೆಲವೇ ಇಂಚುಗಳ ದೂರದಲ್ಲಿ ಅಪ್ಪಳಿಸಿತು. ಅದೃಷ್ಟವಶಾತ್ ಒಂದು ಕ್ಷಣದ ಮುಂಚೆಯಷ್ಟೇ ಅವನ ತಲೆ ಸ್ವಲ್ಪ ಸರಿದಿತ್ತು. ಅವನ ಸೊಕ್ಕು ಮತ್ತು ಅಹಂಕಾರದಿಂದ ಕೂಡಿದ ವ್ಯಕ್ತಿತ್ವ ಒಬ್ಬ ಹೆಣ್ಣಿನ ಆವೇಶದಿಂದ ಪ್ರಶ್ನೆಗೊಳಗಾಗಿತ್ತು. ಮರುಕ್ಷಣ ಸರ್ವಾಗೆ ಕೋಪ ನೆತ್ತಿಗೇರಿತು. ಅವನು ಕಾರಿನೊಳಗಿನಿಂದ ಸಿಡಿಲಿನಂತೆ ಹೊರಗೆ ಜಿಗಿದನು. ಅವನ ಮುಖ ಆಕ್ರೋಶದಿಂದ ಕೆರಳಿತು. ಯಾರು ನೀನು? ನನ್ನ ಕಾರನ್ನೇ ಹೊಡೆಯುತ್ತೀಯಾ ಎಂದು ಅವನು ಗುಡುಗಿದನು. ಅವನ ಅಂಗರಕ್ಷಕರಿಬ್ಬರು ಓಡಿ ಬಂದು ಅವಳನ್ನು ಸುತ್ತು ಹೊಡೆದರು. ಆದರೆ ಸರ್ವ ಅವರನ್ನು ಹಿಂದಕ್ಕೆ ಸರಿಯಲು ಹೇಳಿ 2 ಬೆರಳು ಅಲುಗಾಡಿಸಿ ಸನ್ನೆ ಮಾಡಿ ನೇರವಾಗಿ ಸಹನಾಳ ಕಡೆಗೆ ಹೋದನು. ಸಹನಾ ರಾಡ್ ಎಸೆದ ಆವೇಶ ಮತ್ತು ಈಗ ತನ್ನ ಸ್ವಾಭಿಮಾನಕ್ಕಾಗಿ ಕಾಯುತ್ತಿರುವ ಮನಸ್ಥೈರ್ಯದೊಂದಿಗೆ ನಿಂತಿದ್ದಳು. ಸರ್ವ ಯಾವುದೇ ನಾಗರಿಕತೆ ಅಥವಾ ನಿಯಂತ್ರಣವಿಲ್ಲದೆ ತನ್ನ ಬಲಗೈಯನ್ನು ವೇಗವಾಗಿ ಎತ್ತಿ ಅವಳ ಕಪಾಳಕ್ಕೆ ಹೊಡೆಯಲು ಸಿದ್ಧನಾದನು. ಅವನ ಕಣ್ಣುಗಳಲ್ಲಿ ರಕ್ತ ದಾಹವಿತ್ತು. ಆ ಆಘಾತದ ನಂತರ ತನ್ನ ಅಧಿಕಾರವನ್ನು ತೋರಿಸುವ ಏಕೈಕ ಉದ್ದೇಶದಿಂದ ಅವನು ನೆತ್ತಿದ್ದನು. ನನ್ನನ್ನೇ ಕೊಲ್ಲಲು ಸಾಹಸ ಪಡುವಷ್ಟು ನಿನಗೆ ಎಷ್ಟು ಸೊಕ್ಕು ಎಂದು ಅವನು ಕಿರುಚಿದನು. ಆದರೆ ಅವನು ಕೈ ಎತ್ತುವ ಮುನ್ನವೇ ಸಹನಾ ಮಿಂಚಿನ ವೇಗದಲ್ಲಿ ಕಾರ್ಯಪ್ರವೃತ್ತಳಾದಳು. ಅವಳ ಕಣ್ಣುಗಳಲ್ಲಿ ಕಂಡ ದೃಢತೆ ಅವನ ದಬ್ಬಾಳಿಕೆಯ ಮುಂದೆ ಸ್ವಲ್ಪವೂ ಎದರಲಿಲ್ಲ. ಸಹನಾ ತನ್ನ ಕಡೆಗೆ ಬರುತ್ತಿದ್ದ ಅವನ ಆಕ್ರೋಶದ ಕೈಯನ್ನು ಹಿಡಿದು ಬಲವಾಗಿ ತಡೆದು ನಿಲ್ಲಿಸಿದಳು. ಸರ್ವನ ಕೋಪ ಒಂದು ಕ್ಷಣದ ದಿಗ್ಭ್ರಮೆಯಿಂದ ಹೆಪ್ಪುಗಟ್ಟಿತು. ಒಬ್ಬ ಹೆಣ್ಣು ತನ್ನ ಸ್ವಾಭಿಮಾನಕ್ಕಾಗಿ ಹೋರಾಡುವುದು ಅವನಿಗೆ ಹೊಸ ಅನುಭವ. ಸಹನಾ ಅವನ ಕೈಯನ್ನು ಹಿಡಿದಂತೆಯೇ ಅವನ ಕಣ್ಣುಗಳನ್ನು ನೇರವಾಗಿ ನೋಡಿದಳು. ಅವಳ ಧ್ವನಿ ದೃಢವಾಗಿತ್ತು, ಆದರೆ ಕಣ್ಣೀರಿನ ಅಂಚಿನಲ್ಲಿತ್ತು. ನಿಮ್ಮ ಹಣ, ಒಂದು ವಾರದ ಸಂಬಳ, ನಿಮ್ಮ ಸೊಕ್ಕು, ಬ್ರ್ಯಾಂಡ್ ಇಮೇಜ್ ಎಂದವಳು ನಿಲ್ಲಿಸಿ. ಆದರೆ ನನ್ನ ಮಾನ, ನನ್ನ ಶ್ರಮ, ಅದನ್ನು ಸುಡಲು ಹೇಳುವ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು ಎಂದು ಅವಳು ಕಿರುಚಿದಳು. ನಾನು ಮ್ಯಾನೇಜರ್ ಆಗಿ ಕೆಲಸಕ್ಕೆ ಬಂದೆ, ನಿಮ್ಮ ಗುಲಾಮಳಾಗಿ ಅಲ್ಲ. ಒಂದು ಸಾಮಾನ್ಯ ಸ್ಕೂಟಿಯ ಮೇಲೆ ನೀವು ತೋರಿಸುವ ಈ ದಬ್ಬಾಳಿಕೆ ನಿಮ್ಮ ಅಧಿಕಾರದ ಉತ್ತುಂಗದ ಕಾಡು ಮೃಗತನ. ನಿಮ್ಮ ಸ್ಟೇಟಸ್ ಹುಚ್ಚಿಗೆ ಈ ಕಬ್ಬಿಣದ ರಾಡ್ ತಕ್ಕ ಉತ್ತರ. ಇನ್ಮುಂದೆ ನನ್ನ ಕಡೆಗೆ ನಿಮ್ಮ ಅಧಿಕಾರ ಚಲಾಯಿಸಕೂಡದು ಅಂದಾಗ ಸರ್ವ ಕೋಪದಿಂದ ನಡುಗಿದನು. ಅವನ ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿದವು. ಕುತ್ತಿಗೆಯ ನರಗಳು ಉಬ್ಬಿದವು. ಆವೇಶ ಹಲವು ಪಟ್ಟು ಹೆಚ್ಚಾಯಿತು. ಅವನ ಜೀವನದಲ್ಲಿ ಯಾರೋ, ಅದು ಒಬ್ಬ ಹೆಣ್ಣು, ಅವನ ಕೈಯನ್ನು ತಡೆದು ನಿಲ್ಲಿಸಿ ಅವನನ್ನು ನೋಡಿ ಇಷ್ಟು ಆಕ್ರೋಶದಿಂದ ಮಾತನಾಡಿದ್ದಿಲ್ಲ. ಅವನ ಸೊಕ್ಕು ಅವಳ ಸ್ವಾಭಿಮಾನದ ಮುಂದೆ ಸವಾಲನ್ನು ಎದುರಿಸಿತು. ಸರ್ವನ ಕಣ್ಣುಗಳು ಕಿರಿದಾದವು. ಸರ್ವನ ಅಧಿಕಾರದ ಸಿಂಹಾಸನ ಅಲುಗಾಡಿತು. ಸರ್ವನ ಮುಖ ನಿಯಂತ್ರಿಸಲಾಗದ ಆವೇಶದಿಂದ ಬೆಳ್ಳಗಾಯಿತು. ತನ್ನ ಕಾರಿನ ಗಾಜು ಹೊಡೆದುದಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಣು ತನ್ನ ಕೈ ಹಿಡಿದು ತಡೆದದ್ದು ಅವನ ಅಹಂಕಾರಕ್ಕೆ ಆಳವಾದ ಪೆಟ್ಟು ನೀಡಿತ್ತು. ಅವನು
ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದನು, ಆದರೆ ಸಹನ ಗಟ್ಟಿಯಾಗಿ ಹಿಡಿದಿದ್ದಳು. ಬಿಡು ನನ್ನ ಕೈಯನ್ನು ಎಂದು ಸರ್ವ ಗರ್ಜಿಸಿದನು. ಸಹನ ಸ್ವಲ್ಪವೂ ಹಿಂತೆಗೆಯದೆ ಅವನ ಕಣ್ಣುಗಳನ್ನೇ ತೀಕ್ಷ್ಣವಾಗಿ ನೋಡಿದಳು. ನಿಮ್ಮ ಸೊಕ್ಕನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮಿಸ್ಟರ್ ಸರ್ವ, ನೀವು ನನ್ನನ್ನು ಹೊಡೆಯಲು ಸಾಧ್ಯವಿಲ್ಲ ಎಂದು ಗುಡುಗಿದಳು. ಸರ್ವನ ದೇಹದಲ್ಲಿದ್ದ ಎಲ್ಲಾ ದಬ್ಬಾಳಿಕೆಯ ಭಾವನೆಯು ಈಗ ಮಾತುಗಳಾಗಿ ಹೊರಹೊಮ್ಮಿತು. ಅವನು ಪೂರ್ಣ ಬಲದಿಂದ ತನ್ನ ಕೈಯನ್ನು ಕೊಡವಿಕೊಂಡನು. ನೀನು ನೀನು ಈ ಕ್ಷಣವೇ ಕೆಲಸದಿಂದ ವಜಾಗೊಂಡಿದ್ದೀಯ. ಗೆಟ್ ಔಟ್ ಎಂದ ಅವನ ಧ್ವನಿ ಆದೇಶವಾಗಿ ಅಲ್ಲ, ಒಂದು ತೀರ್ಪಿನಂತೆ ಕೇಳಿಸಿತು. ಸಹನ ನಕ್ಕಳು. ಅದು ಅವಮಾನವನ್ನು ನುಂಗಿ ಹೇಳುವ ಒಂದು ವೀರತ್ವದ ನಗು. ಶಹಬಾಷ್, ನನಗೆ ಈ ಕೆಲಸ ಬೇಡ. ಸರ್ವ, ನಿಮ್ಮ ಉಪ್ಪು ಹುಳಿ ಇಲ್ಲದ ಸ್ಟೇಟಸ್ಗಾಗಿ ಒಬ್ಬ ಮ್ಯಾನೇಜರ್ಗೆ ಸ್ಕೂಟಿಯನ್ನು ಸುಡಲು ಹೇಳುವ ಕಂಪನಿಯಲ್ಲಿ ನೀವು ₹1,00,00,000 ಕೊಟ್ಟರೂ ನನ್ನ ಸ್ವಾಭಿಮಾನವನ್ನು ಅಡವಿಟ್ಟು ನನ್ನಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಕ್ಷುಲ್ಲಕ ಸ್ಟೇಟಸ್ ಇಮೇಜ್ಗಿಂತ ನನ್ನ ಸ್ವಾಭಿಮಾನವೇ ನನಗೆ ಮುಖ್ಯ ಅನ್ನುತ್ತಾ ಸಹನ ತಕ್ಷಣವೇ ಸರ್ವ ಸ್ವಲ್ಪ ಹೊತ್ತಿನ ಮುಂಚೆ ಗಾಂಭೀರ್ಯದಿಂದ ಸಹಿ ಮಾಡಿ ಅವಳಿಗೆ ಕೊಟ್ಟಿದ್ದ ಪೋಸ್ಟಿಂಗ್ ಆರ್ಡರ್ ಅನ್ನು ಕೆಳಗೆ ಬಿದ್ದಿದ್ದ ಜಾಗದಿಂದ ತೆಗೆದುಕೊಂಡಳು. ಅವಳು ಅದನ್ನು ಸುರುಳಿ ಮಾಡಿ ಹಲ್ಲು ಕಚ್ಚಿ ಅವನ ಮುಖದ ಮೇಲೆ ಎಸೆದಳು. ನೀನು ನನ್ನನ್ನು ತೆಗೆಯಬೇಕಾಗಿಲ್ಲ, ನಾನೇ ನಿರ್ಧರಿಸಿದ್ದೇನೆ ಅನ್ನುತ್ತಾ ಆರ್ಡರ್ನ ಸುರುಳಿ ಸರ್ವನ ಕಪಾಳವನ್ನು ಸವರಿಕೊಂಡು ಹೋಗಿ ನೆಲದ ಮೇಲೆ ಬಿತ್ತು. ಅವನ ಕಣ್ಣುಗಳಲ್ಲಿ ಈ ಅವಮಾನ ಸಹಿಸಲಾಗದ ಆಕ್ರೋಶವಾಗಿ ಬದಲಾಗಿತ್ತು. ಅವಳ ಮುಖದಲ್ಲಿ ಇನ್ಮುಂದೆ ನೀನ್ಯಾರು ಎಂಬ ನಿರ್ಲಕ್ಷ್ಯ ಮಾತ್ರ ಇತ್ತು. ಅವಳು ಒಂದು ಕ್ಷಣವೂ ಹಿಂತಿರುಗಿ ನೋಡಲಿಲ್ಲ. ಆ ಚಿತ್ರವಾದ ಮನಸ್ಥಿತಿ ಮತ್ತು ಅವಮಾನದಿಂದ ಬಿಡುಗಡೆ ಹೊಂದಿದವಳಂತೆ 2 ಹೆಜ್ಜೆ ಮುಂದಿಟ್ಟಳು. ಸರ್ವ ಆ ಆಘಾತದಲ್ಲಿ ಹೆಪ್ಪುಗಟ್ಟಿ ನಿಂತಿದ್ದನು. ಇವಳು ತನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದನ್ನು ಸವಾಲು ಮಾಡಿದ್ದಲ್ಲದೆ ತನ್ನ ಅಧಿಕಾರದ ದಾಖಲೆಯನ್ನೇ ಮುಖಕ್ಕೆ ಎಸೆದು ಬಿಟ್ಟಿದ್ದಳು. ಅವಳ ಈ ನಿರ್ಲಕ್ಷ್ಯ ಅವನೊಳಗೆ ಒಂದು ವಿಭಿನ್ನ ಭಾವನೆಯನ್ನು ಮೂಡಿಸಿತು. ಆಧಿಪತ್ಯ. ತಾನು ನಿರ್ಲಕ್ಷಿಸಲ್ಪಡುವುದನ್ನು ಅವನು ಎಂದಿಗೂ ಸಹಿಸಿಕೊಂಡವನಲ್ಲ. ಸಹನ 3 ಹೆಜ್ಜೆಗಳನ್ನಿಟ್ಟಳು. ಬಿಡುಗಡೆಗಾಗಿ 3 ಹೆಜ್ಜೆಗಳು. ಅವಳು 4ನೇ ಹೆಜ್ಜೆ ಇಡುವಷ್ಟರಲ್ಲಿ ಸರ್ವ ಕಾರ್ಯಪ್ರವೃತ್ತನಾದ. ಮಿಂಚಿನಂತೆ ಸಹನ ಹರಿಯುವ ಮುನ್ನವೇ ಸರ್ವನ ದೃಢವಾದ ಕೈ ಅವಳ ಮಣಿಕಟ್ಟನ್ನು ಹಿಡಿದು ಬಲವಾಗಿ ತಡೆದು ನಿಲ್ಲಿಸಿತು. ಆ ಹಿಡಿತ ಅವಳ ಒಟ್ಟಾರೆ ಬಿಡುಗಡೆಯನ್ನೇ ಹತ್ತಿಕ್ಕುವಂತಿತ್ತು. ಅದು ಒಬ್ಬ ಪ್ರೇಮಿಯ ಸ್ಪರ್ಶವಲ್ಲ, ಅದು ಒಬ್ಬ ಆಧಿಪತ್ಯದ ಶಕ್ತಿಯ ಹಿಡಿತ. ಸಹನ ಹಿಂತಿರುಗಿ ನೋಡಿದಳು. ಅವನ ಮುಖದಲ್ಲಿದ್ದ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ಅವನ ಕಣ್ಣುಗಳಲ್ಲಿದ್ದ ಬೆಂಕಿ ಈಗ ಅವಳನ್ನು ಸುತ್ತುವರೆದಿರುವ ಒಂದು ನಿಗೂಢ ಸವಾಲಾಗಿತ್ತು. ನೀನು ಇಲ್ಲಿಂದ ಹೊರಡಲು ಸಾಧ್ಯವಿಲ್ಲ ಸಹನ ಅಂತ ಅವನು ಮೆಲ್ಲನೆ ಆದರೆ ಅತ್ಯಂತ ದೃಢವಾದ ಧ್ವನಿಯಲ್ಲಿ ಹೇಳಿದನು. ಅವನ ಧ್ವನಿಯಲ್ಲಿ ಈಗ ಅಧಿಕಾರ ಮಾತ್ರವಲ್ಲ, ಅವಳನ್ನು ತನ್ನೊಂದಿಗೆ ಸಂಘರ್ಷದಲ್ಲಿ ನಿಲ್ಲಿಸುವ ಒಂದು ದಾಹ ಇತ್ತು. ಸರ್ವನ ಉಕ್ಕಿನ ಹಿಡಿತ ಸಹನಾಳ ಮಣಿಕಟ್ಟನ್ನು ಸುತ್ತುವರೆದಿತ್ತು. ಅವಳ ಆವೇಶದ ಓಟ ಇದ್ದಕ್ಕಿದ್ದಂತೆ ನಿಯಂತ್ರಿಸಲ್ಪಟ್ಟಿತು. ಸರ್ವನ ಕಣ್ಣುಗಳಲ್ಲಿ ಕೋಪವನ್ನು ದಾಟಿ ಒಂದು ಅಪಾಯಕಾರಿ ಲೆಕ್ಕಾಚಾರ ಕಂಡಿತು. ಈ ಸರ್ವನ ಸಾಮ್ರಾಜ್ಯಕ್ಕೆ ಬಂದು ನನ್ನ ಕಾರಿನ ಗಾಜು ಹೊಡೆದು ನನ್ನನ್ನು ಎದುರಿಸಿ ಮಾತನಾಡಿ ಅವಮಾನಿಸಿದ ನಿನ್ನನ್ನು ನಾನು ಏನೂ ಮಾಡದೆ ಸುಮ್ಮನೆ ಬಿಡುತ್ತೇನೆಂದು ಅಂದುಕೊಂಡಿದ್ದೀಯಾ ಅನ್ನುತ್ತಾ ಸರ್ವ ಮತ್ತೆ ಅದೇ ಮೆಲ್ಲನೆ ಆದರೆ ಮಂಜುಗಡ್ಡೆಯಂತೆ ತಂಪಾದ ಧ್ವನಿಯಲ್ಲಿ ಕೇಳಿದನು. ನನ್ನ ಕೈ ಬಿಡಿ. ಕಾರು ಹೊಡೆದಿದ್ದಕ್ಕೆ ಕೇಸ್ ಹಾಕಿ ನಾನು ಕೋರ್ಟ್ನಲ್ಲಿ ನೋಡಿಕೊಳ್ಳುತ್ತೇನೆ. ಆದರೆ ನನ್ನ ಸ್ವಾಭಿಮಾನವನ್ನು ಅಡವಿಡಲು ನಾನು ಸಿದ್ಧಳಿಲ್ಲ ಅಂತ ಸಹನ ದೃಢವಾಗಿ ಮಾತನಾಡಿದಳು. ಸರ್ವ ಮೆಲ್ಲನೆ ನಕ್ಕನು. ಅದು ಗೆಲುವನ್ನು ಸವಿಯುವ ಒಂದು ಬೇಟೆಯಾಡುವ ಮೃಗದ ನಗು. ಕೇಸ್, ಅದು ನನ್ನ ಕೆಲಸವಲ್ಲ ಮಿಸ್ ಸಹನ. ನನ್ನ ದಾರಿಯೇ ಬೇರೆ. ನಿನ್ನ ಈ ಆಕ್ರೋಶ ನನಗೆ ಒಂದು ಹೊಸ ಅಗತ್ಯವನ್ನು ಅರಿವಾಗುವಂತೆ ಮಾಡಿದೆ. ಇಷ್ಟರ ಮಟ್ಟಿಗೆ ಆವೇಶದಿಂದ ಮತ್ತು ಧೈರ್ಯದಿಂದ ತಿರುಗೇಟು ನೀಡುವ ಒಬ್ಬ ವ್ಯಕ್ತಿಯೇ ಈಗ ನನಗೆ ಬೇಕು. ನಿನ್ನನ್ನು ಅಡಗಿಸಿ ನಿನ್ನ ಸ್ವಾಭಿಮಾನವನ್ನು ಕೊಲ್ಲುವುದೇ ನನ್ನ ಚಾಲೆಂಜ್ ಅಂದ. ಅವನು
ಅವಳ ಕೈಯನ್ನು ಹಿಡಿದು ನಿಲ್ಲಿಸಿದಂತೆಯೇ ಆದೇಶಿಸುವ ಧಾಟಿಯಲ್ಲಿ ಮಾತನಾಡಿದನು. ನೀನು ಇಲ್ಲೇ ಇರುತ್ತೀಯಾ? ಮ್ಯಾನೇಜರ್ ಹುದ್ದೆಯಲ್ಲಿ ಅಲ್ಲ, ನನ್ನ ಖಾಸಗಿ ಕಾರ್ಯದರ್ಶಿಯಾಗಿ ಅಂದ್ರೆ PA ಆಗಿ ಇರುತ್ತೀಯಾ? ನನ್ನ ನೆರಳಾಗಿ ಕೆಲಸ ಮಾಡಬೇಕು. ಅದೇ ನಿನಗೆ ನಾನು ಕೊಡುವ ಶಿಕ್ಷೆ. ಪ್ರತಿದಿನವೂ ನೀನು ನನ್ನ ಮುಖ ನೋಡಿ ಕೆಲಸ ಮಾಡಬೇಕು. ನನ್ನ ಆಜ್ಞೆಗೆ ತಲೆಬಾಗಬೇಕು ಅಂದಾಗ ಸಹನಾಗೆ ಆಘಾತವಾಯಿತು. PAನಾ? ನಾನು MSc ಕಾಸ್ಮೆಟಿಕ್ ಟೆಕ್ನಾಲಜಿ ಮುಗಿಸಿದವಳು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮ್ಯಾನೇಜರ್ ಪೋಸ್ಟ್‌ಗೆ ಬಂದೆ. ಒಂದು PA ಕೆಲಸವನ್ನು ನಾನು ಮಾಡುವುದಿಲ್ಲ ಎಂದು ದೃಢವಾಗಿ ಹೇಳಿದಳು. ಸರ್ವನ ಮುಖದಲ್ಲಿದ್ದ ಮುಗುಳ್ನಗೆ ವಿಸ್ತಾರವಾಯಿತು. ನಿನಗೆ ಬೇರೆ ದಾರಿಯಿಲ್ಲ. ಒಂದು ನನ್ನ PA ಆಗಿದ್ಕೊಂಡು ನನ್ನನ್ನು ಎದುರಿಸಿ ಹೋರಾಡು. ಇಲ್ಲದಿದ್ದರೆ ಅಂದ. ಅವನ ಧ್ವನಿ ಇದ್ದಕ್ಕಿದ್ದಂತೆ ಭಯಂಕರವಾದ ಎಚ್ಚರಿಕೆಯ ಧಾಟಿಗೆ ಬದಲಾಯಿತು. ಇಲ್ಲದಿದ್ದರೆ ನಿನ್ನ ಕುಟುಂಬದ ಮೇಲೆ ನನ್ನ ಗಮನ ತಿರುಗುತ್ತದೆ ಅಂದ. ನನ್ನ ಕಾರಿನ ಗಾಜನ್ನು ಹೊಡೆದಿದ್ದಕ್ಕಾಗಿ ನಿನ್ನ ಕುಟುಂಬದಲ್ಲಿರುವ ಎಲ್ಲರ ಪ್ರಾಣವನ್ನು ನೀನು ಯಮನಿಗೆ ಕೊಡಬೇಕಾಗುತ್ತದೆ. ನಿನ್ನ ತಾಯಿ ಹಂಸವೇಣಿ, ತಂಗಿ ಪ್ರೀತಿ ಇವರಿಬ್ಬರಿಗೂ ಏನೂ ಆಗಬಾರದು ಎಂದು ನೀನು ಅಂದುಕೊಂಡರೆ ನಾನು ಹೇಳಿದ್ದನ್ನು ಮಾತ್ರ ಮಾಡು ಎಂದ. ಅವನ ಅಧಿಕಾರಯುತ ಧ್ವನಿಗೆ ಸಹನಾಳ ಹೃದಯ ಒಂದು ಕ್ಷಣ ಸ್ತಬ್ಧವಾಯಿತು. ಅವನ ಬೆದರಿಕೆ ಅವಳ ದೌರ್ಬಲ್ಯವನ್ನು ಮುಟ್ಟಿತು. ಏನು? ನನ್ನನ್ನು ನೀನು ಬೆದರಿಸ್ತಾ ಇದೀಯಾ ಎಂದು ಅವಳು ತಡಬಡಾಯಿಸುತ್ತಾ ಕೇಳಿದಳು. ಇದು ಬರೀ ಬೆದರಿಕೆ ಅಲ್ಲ ಸಹನಾ, ಇದು ನನ್ನ ಅಧಿಕಾರ. ನನಗೆ ನಿನ್ನ ಕುಟುಂಬ ಎಲ್ಲಿದೆ ಎಂದು ಗೊತ್ತು. ನೀನು ನನ್ನ ಆದೇಶವನ್ನು ನಿರಾಕರಿಸಿದ ಮರುಕ್ಷಣ ಎಂದು ನಿಲ್ಲಿಸಿದಾಗ ಸಹನಾ ತನ್ನ ಕೈಯನ್ನು ಎಳೆದು ಅವನ ಹಿಡಿತದಿಂದ ಬಲವಂತವಾಗಿ ಬಿಡಿಸಿಕೊಟ್ಟಳು. ಅವಳು ಒಂದು ಕ್ಷಣ ತಡಬಡಾಯಿಸಿ ನಂತರ ಸಂಪೂರ್ಣ ಆವೇಶದಿಂದ ಅವನ ಅಧಿಕಾರದ ಗಡಿಯಿಂದ ಹೊರಹೋಗಲು ತಿರುಗಿದಳು. ನಾನು ಹೆದರುವುದಿಲ್ಲ, ನನ್ನ ಕುಟುಂಬಕ್ಕೆ ಏನೂ ಆಗುವುದಿಲ್ಲ ಎಂದು ಕಿರುಚುತ್ತಲೇ ಅವಳು ವೇಗವಾಗಿ ಪ್ರವೇಶ ದ್ವಾರದ ಗೇಟ್ ಕಡೆಗೆ ನಡೆದಳು. ಅವಳ ನಿರ್ಧಾರ ಹೇಗಾದರೂ ಮಾಡಿ ಆ ಜಾಗದಿಂದ ತಪ್ಪಿಸಿಕೊಳ್ಳುವುದು ಮಾತ್ರವಾಗಿತ್ತು. ಅವಳು ಗೇಟ್ ಬಳಿ ಹೋಗಿ ಒಂದು ಹೆಜ್ಜೆ ದಾಟಿ ಹೊರಗೆ ಇಡಲು ಮುಂದಾದಳು. ಆ ಸಮಯದಲ್ಲಿ ಸರ್ವನ ಧ್ವನಿ ಅವಳನ್ನು ಹಿಂದಿನಿಂದ ಚುಚ್ಚಿತು. ಆ ಕ್ರಿಯೆ ಅವಳನ್ನು ಗಾಳಿಯಲ್ಲಿ ನಿಲ್ಲಿಸಿತು. ಸರ್ವ ಯಾವುದೇ ಟೆನ್ಷನ್ ಇಲ್ಲದೆ ತನ್ನ ಕೈ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಒಂದು ಸಣ್ಣ ಚಟಾಕಿ ಹೊಡೆದನು. ಸಹನಾ, ನೀನು ಈಗ ಆ ಗೇಟ್ ದಾಟಿದರೆ ನಿನ್ನ ಅಮ್ಮ ಈ ರಾತ್ರಿ ನಿಮ್ಮ ಮನೆಯಲ್ಲಿ ಶವವಾಗಿ ಹಾರದೊಂದಿಗೆ ಇರುತ್ತಾರೆ. ಅಳಲು ನೆಟ್ಟರಿಲ್ಲದೆ ನೀನು ಮಾತ್ರ ಒಂಟಿಯಾಗಿ ಅಳುತ್ತಿರುತ್ತೀಯ ಎಂದಾಗ ಅವಳು ಆಘಾತದಿಂದ ಹೆಪ್ಪುಗಟ್ಟಿ ನಿಂತಳು. ಅವಳಿಂದ ಕದಲಲು ಸಾಧ್ಯವಾಗಲಿಲ್ಲ. ಅವಳು ಹಿಂತಿರುಗಿ ನೋಡಿದಾಗ ಸರ್ವ ತನ್ನ ಫೋನ್ ತೆಗೆದುಕೊಂಡು ತೀರಾ ಸಾಮಾನ್ಯವಾಗಿ ಟೈಪ್ ಮಾಡಿದನು. ನಿನ್ನ ತಂಗಿ ಪ್ರೀತಿ ಈಗ ಸತ್ಯನಗರ ರೈಲ್ವೆ ಸ್ಟೇಷನ್ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಾಳೆ. ಅವಳು ಕಾಲೇಜು ಫೀಸ್ ಕಟ್ಟಲು ಹೋಗುತ್ತಿರುವ ವಿಷಯ ಅವಳಿಗೆ ಮಾತ್ರ ಗೊತ್ತು ಎಂದು ಅವಳು ಅಂದುಕೊಂಡಿದ್ದಾಳೆ. ಆದರೆ ಅವಳು ಫೀಸ್ ಕಟ್ಟಲು ಹೋಗುವ ದಾರಿಯಲ್ಲಿ ನನ್ನ ಆಳುಗಳು ಅವಳನ್ನು ಫಾಲೋ ಮಾಡುತ್ತಿದ್ದಾರೆ. ಮುಂದಿನ 10ನೇ ನಿಮಿಷ ನಿನ್ನ ತಂಗಿ ರೈಲಿಗೆ ಸಿಲುಕಿ ಅವಳ ದೇಹ 4 ಕಡೆ ಚೆದುರುತ್ತದೆ. ಅವಳ ದೇಹ ನಿನಗೆ ಪೂರ್ತಿಯಾಗಿ ಸಿಗುವುದಿಲ್ಲ. ಅನಾಥ ಶವ ಎಂದು ಅವಳನ್ನು ನಿನ್ನ ಕೈಗೆ ಸಿಗದಂತೆ ಸುಟ್ಟು ಬಿಡುತ್ತಾರೆ ಎಂದ. ಅವನ ಮಾತುಗಳು ಅತ್ಯಂತ ಕ್ರೂರವಾಗಿ ಹೊರಬಂದವು. ಸಹನಾಳ ಕಣ್ಣುಗಳು ಅಗಲವಾದವು. ಅವನ ಮಾಹಿತಿ 100ಕ್ಕೆ 100 ನಿಖರವಾಗಿತ್ತು. ಇದು ಬರೀ ಬೆದರಿಕೆಯಲ್ಲ. ಅವನು ಕೆಲವೇ ನಿಮಿಷಗಳಲ್ಲಿ ತನ್ನ ಕುಟುಂಬದ ವಿವರಗಳನ್ನು ಸಂಪೂರ್ಣವಾಗಿ ಕಲೆ ಹಾಕಿದ್ದನು. ನೀನು ಹೇಗೆ? ಬೇಡ, ಅವರನ್ನು ಏನೂ ಮಾಡಬೇಡ ಎಂದು ಮಾತುಗಳು ಹೊರಡದೆ ಅವಳು ಭಯದಿಂದ ನಡುಗಿದಳು. ಸರ್ವ ಗೆದ್ದ ನಗುವಿನೊಂದಿಗೆ ನಿಧಾನವಾಗಿ ಅವಳತ್ತ ನಡೆದನು. ಅವನು ತನ್ನ ಕಾಲಿನಿಂದ ನೆಲದ ಮೇಲೆ ಬಿದ್ದಿದ್ದ ಪೋಸ್ಟಿಂಗ್ ಆರ್ಡರ್ ಅನ್ನು ಹೊದ್ದು ತನ್ನ ಅಂಗರಕ್ಷಕರನ್ನು ನೋಡಿದನು. ಅವರು ತಕ್ಷಣ ತಲೆಬಾಗಿದರು. ಸಹನಾ ನನ್ನ ಪ್ರಪಂಚ ಈ ಕಂಪನಿಯ ಗೇಟ್ ವರೆಗೆ ಮಾತ್ರ ಎಂದು ನೀನು ಅಂದುಕೊಳ್ಳಬಾರದು. ನನಗೆ ಬೇಕೆನಿಸಿದರೆ ಕೆಲವೇ ಕ್ಷಣಗಳಲ್ಲಿ ನಿನ್ನ ಕುಟುಂಬವನ್ನು ಯಾವುದೇ ಆಧಾರವಿಲ್ಲದೆ ನಾಶ ಮಾಡುವಷ್ಟು ಪವರ್ ನನಗಿದೆ. ನಾನು ಹೇಳಿದರೆ ನಡೆಯುತ್ತದೆ ಎಂದ. ಅವನು ಅವಳ ತೀರಾ ಹತ್ತಿರ ಬಂದನು.
ಅವನ ಪ್ರಾಬಲ್ಯ ಅವಳನ್ನು ಆವರಿಸಿತು. ನಾನು ಹೇಳುವುದನ್ನು ಕೇಳು. ಈಗ ನನ್ನ ಪಿಎ ಆಗಿ ಕೆಲಸ ಮಾಡು. ನಿನಗೆ ಕಂಪನಿಯ ಕಡೆಯಿಂದ ಒಂದು ಕಾರು ಕೊಡುತ್ತೇನೆ. ನಿನ್ನ ಸ್ಕೂಟಿ ಬೆಲೆಗಿಂತ ಹಲವು ಪಟ್ಟು ಹೆಚ್ಚು ಸಂಬಳ ಕೊಡುತ್ತೇನೆ. ಆದರೆ ಒಂದು ಕಂಡೀಷನ್. ಇನ್ಮುಂದೆ ನಾನು ಏನೇ ಹೇಳಿದರೂ ಮರು ಮಾತನಾಡಬಾರದು ಎಂದು ಅವನು ಆಜ್ಞಾಪಿಸಿದಾಗ ಸಹನ ನಿಸ್ಸಹಾಯಕಳಾಗಿ ನಿಂತಳು. ಅವಳ ಸ್ವಾಭಿಮಾನ ಚೂರಾದರೂ ತನ್ನ ಕುಟುಂಬವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಅವಳು ಅರಿತಳು. ಅವಳು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಒಂದು ದೀರ್ಘವಾದ ಉಸಿರೆಳೆದುಕೊಂಡಳು. ನಂತರ ಕಣ್ಣುಗಳನ್ನು ತೆರೆದು ಸರ್ವನ ಅಧಿಕಾರವನ್ನು ಒಪ್ಪಿಕೊಂಡವಳಂತೆ ತಲೆಬಾಗಿದಳು. ಸರಿ ಸರ್, ನಾನು ನಿಮ್ಮ ಪಿಎ ಆಗಿ ಕೆಲಸ ಮಾಡುತ್ತೇನೆ ಎಂದ ಅವಳ ಧ್ವನಿಯಲ್ಲಿ ಕೇವಲ ನೋವು ಮಾತ್ರ ಇತ್ತು. ಸರ್ವನ ಮುಖ ಗೆಲುವು ಸಾಧಿಸಿದ ಚಕ್ರವರ್ತಿಯ ಹೆಮ್ಮೆಯಿಂದ ಹೊಳೆಯಿತು. ಅವನು ಒಂದು ನಿಮಿಷ ಕ್ರೂರವಾದ ನಗುವಿನೊಂದಿಗೆ ಸಹನಾಳ ಕಣ್ಣುಗಳನ್ನು ನೋಡಿದನು. ಗುಡ್ ಎಂದವನು ಮರುಕ್ಷಣ ಗಾಜು ಹೊಡೆದ ಕಾರನ್ನು ತಿರುಗಿ ಸಹ ನೋಡಲಿಲ್ಲ. ಗೋಕುಲ್ ಅಂದಾಗ ಸರ್ವನ ಧ್ವನಿಗೆ ನಡುಗಿ ನಿಂತನು ಗೋಕುಲ್. ಬೇಗ ಈ ಗಾಜು ಹೊಡೆದ ಕಾರನ್ನು ಕ್ಲಿಯರ್ ಮಾಡಲು ಹೇಳು. ಶೋರೂಮ್ಗೆ ಕಾಲ್ ಮಾಡು. ಇನ್ನು 15 ನಿಮಿಷಗಳಲ್ಲಿ ಹೊಸ ರೋಲ್ಸ್ ರಾಯ್ಸ್ ಪ್ಯಾಟಮ್ ಇರಬೇಕು. ಅದು ಬ್ಲ್ಯಾಕ್ ಕಲರ್ ಎಂದು ಅವನು ಆದೇಶಿಸಿದನು. ಅವನ ವ್ಯಕ್ತಿತ್ವ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಕಾರ್ಯಗತವಾಯಿತು. ಮುಂದಿನ 15 ನಿಮಿಷಗಳಲ್ಲಿ ಕಪ್ಪು ಬಣ್ಣದ ಬೃಹತ್ ಹೊಸ ರೋಲ್ಸ್ ರಾಯ್ಸ್ ಕಾರೊಂದು ಯಾವುದೇ ಶಬ್ದವಿಲ್ಲದೆ ಅಗ್ನಿಕಾರ್ ಬಾಗಿಲಿಗೆ ಬಂದು ಸರ್ವನ ಮುಂದೆ ನಿಂತಿತು. ಈ ಕ್ರಿಯೆ ತನ್ನ ನಷ್ಟಗಳ ಬಗ್ಗೆ ಅವನು ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಎಲ್ಲವೂ ಅವನಿಗೆ ಸರ್ವೇ ಸಾಮಾನ್ಯ ಎಂಬುದನ್ನು ಸಹನಾಗೆ ಮನವರಿಕೆ ಮಾಡಿಕೊಟ್ಟಿತು. ಸರ್ವ ಸಹನಾಳನ್ನು ನೋಡಿದನು. ಸಹನಾ, ನಿನ್ನ ಕೆಲಸವನ್ನು ನೀನು ಈಗಲೇ ಸ್ಟಾರ್ಟ್ ಮಾಡು. ನನ್ನ ಪಿಎ ಅಂದರೆ ಒಂದು ಕ್ಷಣವೂ ನನ್ನನ್ನು ಬಿಟ್ಟಿರಬಾರದು ಅನ್ನುತ್ತಾ ಅವನು ಹೊಸ ರೋಲ್ಸ್ ರಾಯ್ಸ್ ಕಾರಿನ ಬಾಗಿಲು ತೆರೆದನು. ಹತ್ತು. ನಾನು ಈಗ ಒಂದು ಪ್ರಮುಖ ಬಿಸಿನೆಸ್ ಡೀಲ್ಗಾಗಿ ಹೋಗಬೇಕು. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ನಡೆಯುವ ಮೀಟಿಂಗ್. ನೀನು ನೋಟ್ಸ್ ತೆಗೆದುಕೊಳ್ಳಬೇಕು ಬಾ ಎಂದು ಆದೇಶಿಸಿದನು. ಸಹನಾ ಒಂದು ನಿಮಿಷ ಹಿಂಜರಿದಳು. ಪೆಟ್ಟು ತಿಂದ ಅವಳ ಮನಸ್ಥಿತಿಯಲ್ಲಿ ಒಂದು ಉನ್ನತ ಮಟ್ಟದ ಬಿಸಿನೆಸ್ ಮೀಟಿಂಗಿಗೆ ಹೋಗಲು ಅವಳು ಸಿದ್ಧಳಿರಲಿಲ್ಲ. ಆದರೆ ಸರ್, ನಾನು ಎಂದು ಅವಳು ತನ್ನ ಸ್ಥಿತಿಯನ್ನು ಅರಿತು ಹಿಂಜರಿದಳು. ನೀನು ನನ್ನ ಪಿಎ. ನನ್ನ ಜೊತೆ ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಯಾರೂ ನಿನ್ನನ್ನು ಪ್ರಶ್ನಿಸುವುದಿಲ್ಲ. ಹತ್ತು ಅಂದ ಸರ್ವ ಅವಳ ಸ್ಥಿತಿಯನ್ನು ಸಹಿಸಿಕೊಳ್ಳಲು ಸಿದ್ಧನಿರಲಿಲ್ಲ. ಬೇರೆ ದಾರಿ ಇಲ್ಲದೆ ಸಹನಾ ಕಾರು ಹತ್ತಿದಳು. ಅಗ್ನಿಕಾರ್ಪ್ ಸಂಸ್ಥೆಯ ಉನ್ನತ ಅಧಿಕಾರ ಕೇಂದ್ರಕ್ಕೆ ಹೋಲಿಸಿದರೆ ಎ&ಎ ಕಾರ್ ಸ್ಪೇರ್ ಪಾರ್ಟ್ಸ್ ಕಾರ್ಖಾನೆಯ ಕಾನ್ಫರೆನ್ಸ್ ರೂಮ್ ಅತ್ಯಂತ ಸರಳವಾಗಿ ಮತ್ತು ಕಾರ್ಯಕ್ಷಮತೆಯಿಂದ ಕೂಡಿತ್ತು. ಇದು ಕಾರಿನ ಬಿಡಿ ಭಾಗಗಳ ನೈಜ ಶ್ರಮವನ್ನು ಮತ್ತು ವೃತ್ತಿಪರತೆಯನ್ನು ಪ್ರತಿಬಿಂಬಿಸುತ್ತಿತ್ತು. ಅಂದಿನ ಮೀಟಿಂಗ್ನ ಮುಖ್ಯ ಕುರ್ಚಿಯಲ್ಲಿ ಆದಿತ್ಯ ಕುಳಿತಿದ್ದನು. ಅವನ ಬಲಗೈಗೆ ಹಾಕಿದ್ದ ದಪ್ಪನೆಯ ಬಿಳಿ ಬ್ಯಾಂಡೇಜ್ ಅವನ ಸಂಯಮಕ್ಕೆ ಅಡ್ಡಿಯಾಗಲಿಲ್ಲ. ಆದಿತ್ಯ ತನ್ನ ಎಡಗೈಯಿಂದ ಮಾತ್ರ ಫೈಲ್ಗಳನ್ನು ತಿರುಗಿಸುತ್ತಿದ್ದನು. ಅವನ ಮುಖದಲ್ಲಿ ನಿನ್ನೆ ರಾತ್ರಿ ಭೂಮಿಯ ಪ್ರೀತಿ ಮತ್ತು ಸರ್ವನ ಅಧಿಕಾರವು ಉಂಟು ಮಾಡಿದ ಒತ್ತಡಗಳು ಮಾಯವಾಗಿ ಸ್ಪಷ್ಟವಾದ ವೃತ್ತಿಪರ ಗಮನ ಮೂಡಿತ್ತು. ಅವನ ಪಕ್ಕದಲ್ಲಿ ಉತ್ಪಾದನೆ ಮತ್ತು ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥನಾಗಿ ಅರ್ಜುನ್ ಕುಳಿತಿದ್ದನು. ಎದುರಿಗೆ ಹಣಕಾಸು ವಿಭಾಗದ ಪ್ರಮುಖ ಅಧಿಕಾರಿಗಳು, ಉತ್ಪಾದನಾ ಮ್ಯಾನೇಜರ್ಗಳು ಮತ್ತು ಕ್ವಾಲಿಟಿ ಕಂಟ್ರೋಲ್ ವಿಭಾಗದ ಇಂಜಿನಿಯರ್ಗಳು ಕುಳಿತಿದ್ದರು. ಸಭೆಯ ಉದ್ದೇಶ ಮುಂದಿನ ತ್ರೈಮಾಸಿಕದ ಉತ್ಪಾದನಾ ಗುರಿಗಳನ್ನು ನಿಗದಿಪಡಿಸುವುದು ಮತ್ತು ಹೊಸದಾಗಿ ಪರಿಚಯಿಸಲಿರುವ ಕಾರ್ ಬ್ರೇಕಿಂಗ್ ಸಿಸ್ಟಮ್ಗಾಗಿ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸುವ ಬಗ್ಗೆ ಚರ್ಚಿಸುವುದಾಗಿತ್ತು. ಗುಡ್ ಆಫ್ಟರ್ನೂನ್ ಎವ್ರಿವನ್. ಈ ಮೀಟಿಂಗ್ ಕೇವಲ ಟಾರ್ಗೆಟ್ ಫಿಕ್ಸಿಂಗ್ ಮಾಡಲು ಮಾತ್ರವಲ್ಲ. ಈ ವರ್ಷದ Q3 ಸ್ಟ್ರಾಟಜಿಯನ್ನು ನಾವು ಈಗ ನಿರ್ಧರಿಸಲಿದ್ದೇವೆ. ಅರ್ಜುನ್, ಫಸ್ಟ್ ಈ ನ್ಯೂ ಬ್ರೇಕಿಂಗ್ ಸಿಸ್ಟಮ್ ಡೆವಲಪ್ಮೆಂಟಲ್ಲಿ ಏನು ಪ್ರೋಗ್ರೆಸ್ ಅಂತ ಹೇಳು ಎಂದು ಆದಿತ್ಯನ ಧ್ವನಿಯಲ್ಲಿ ಅಧಿಕಾರಕ್ಕಿಂತ ಸ್ಪಷ್ಟತೆ ಮೇಲುಗೈ ಸಾಧಿಸಿ ಕೇಳಿದನು. ಆಗ ಆದಿ, ನಮ್ಮ ಟೆಸ್ಟಿಂಗ್ ಫೇಸ್ ಮುಗಿದಿದೆ. ಎಲ್ಲ ಟೆಸ್ಟಿಂಗ್ ರಿಸಲ್ಟ್ ಪಾಸಿಟಿವ್ ಆಗಿ ಬಂದಿದೆ. ಆದರೆ ಈ ಹೊಸ ಸಿಸ್ಟಮ್ಗಾಗಿ ಸ್ಪೇರ್ ಪಾರ್ಟ್ಸ್ ಪ್ರೊಡಕ್ಷನ್ ಮಾಡಲು ನಮ್ಮ ಈಗಿರುವ ಮಷಿನರಿಗಳನ್ನು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಅದಕ್ಕಾಗಿರುವ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ನಾನು ನಿನ್ನ
ಫೈಲ್‌ನಲ್ಲಿ ಇಟ್ಟಿದ್ದೇನೆ ಎಂದನು ಅರ್ಜುನ್. ಆದಿತ್ಯ ತಲೆಯಾಡಿಸಿ ಹಣಕಾಸು ವಿಭಾಗದ ಮ್ಯಾನೇಜರ್ ಕಡೆಗೆ ತಿರುಗಿದನು. ಓಕೆ, ನಮ್ಮ ಫೈನಾನ್ಸ್ ಮ್ಯಾನೇಜರ್ ಮಿಸ್ಟರ್ ಗೌತಮ್, ಈ ಅಪ್ಗ್ರೇಡೇಶನ್ ಇನ್ವೆಸ್ಟ್‌ಮೆಂಟ್ ಮುಂದಿನ 6 ತಿಂಗಳಲ್ಲಿ ನಮಗೆ ಎಷ್ಟು ರಿಟರ್ನ್ಸ್ ಕೊಡುತ್ತದೆ ಎಂದು ಅನಲೈಸ್ ಮಾಡಿದ್ದೀರಾ ಎಂದನು. ಗೌತಮ್, ಸರ್, ಆಸ್ ಪರ್ ಅವರ್ ಪ್ರೊಡಕ್ಷನ್, ಈ ಟೆಕ್ನಾಲಜಿ ಅಪ್ಗ್ರೇಡೇಶನ್ ಮೂಲಕ ನಮ್ಮ ಪ್ರಾಫಿಟ್ ಮಾರ್ಜಿನ್ ಕನಿಷ್ಠ 15% ಇನ್ಕ್ರೀಸ್ ಆಗುತ್ತದೆ. ಆದರೆ ಒಂದು ವಿಷಯ, ಈ ಹೆವಿ ಇನ್ವೆಸ್ಟ್‌ಮೆಂಟ್‌ನಿಂದ ಮುಂದಿನ 2 ತಿಂಗಳು ನಮ್ಮ ವರ್ಕಿಂಗ್ ಕ್ಯಾಪಿಟಲ್‌ನಲ್ಲಿ ಸ್ವಲ್ಪ ಸ್ಟ್ರೈನ್ ಇರುತ್ತದೆ ಎಂದರು. ಆದಿತ್ಯ, ಅದು ಸಮಸ್ಯೆಯಲ್ಲ. ಕ್ವಾಲಿಟಿಗೆ ಫಸ್ಟ್ ಪ್ರಿಯಾರಿಟಿ. ಹಣವನ್ನು ರಿಕವರ್ ಮಾಡಬಹುದು, ಆದರೆ ನಮ್ಮ ಪ್ರಾಡಕ್ಟ್ ಮೇಲಿರುವ ಕಸ್ಟಮರ್ ಟ್ರಸ್ಟ್ ಹೋದರೆ ವಾಪಸ್ ಪಡೆಯಲು ಸಾಧ್ಯವಿಲ್ಲ ಎಂದನು. ಆದಿತ್ಯ ಸರ್ವನಂತೆ ಬೆದರಿಸುವ ಅಧಿಕಾರವನ್ನು ಬಳಸದೆ ತಂಡವನ್ನು ಒಗ್ಗೂಡಿಸಿಕೊಂಡು ಹೋದನು. ಅವನ ಪ್ರತಿಯೊಂದು ನಿರ್ಧಾರದಲ್ಲೂ ಕೇವಲ ಲಾಭದ ಉದ್ದೇಶ ಮಾತ್ರವಲ್ಲದೆ ನಂಬಿಕೆ ಮತ್ತು ಕಾರ್ಮಿಕರ ಕಲ್ಯಾಣವು ಬೆರೆತಿತ್ತು. ಅರ್ಜುನ್ ಪ್ರೊಡಕ್ಷನ್ ಟಾರ್ಗೆಟ್ಸ್ ಅನ್ನು ನಮ್ಮ ಟೀಮ್ ಮೇಲೆ ಹೆಚ್ಚಾಗಿ ಪ್ರೆಷರ್ ಹಾಕದೆ ಮಾಡಲು ಏನು ದಾರಿ? ಸ್ಟಾಫ್ ವೆಲ್ಫೇರ್ ಮುಖ್ಯ, ಸ್ಪಷ್ಟವಾಗಿ ಹೇಳಿದನು ಆದಿತ್ಯ. ನಾವು ಒಂದು ಹೊಸ ಬ್ಯಾಚ್ ಆಪರೇಟರ್ಸ್ ಅನ್ನು ಹೈಯರ್ ಮಾಡಿ ಟ್ರೈನಿಂಗ್ ಕೊಟ್ಟರೆ ಪ್ರೆಷರ್ ಅನ್ನು ಈಸಿ ಮಾಡಬಹುದು ಆದಿ ಎಂದು ಅರ್ಜುನ್ ಹೇಳಿದನು. ಆದಿತ್ಯ ಫೈಲ್‌ನಲ್ಲಿ ಬರೆಯಲು ಪ್ರಯತ್ನಿಸಿ ನೋವಿನಿಂದ ಸಾಧ್ಯವಾಗದೆ ತಲೆಯಲ್ಲಾಡಿಸಿ, ಓಕೆ, ಆ ಪ್ರಪೋಸಲ್ ಅನ್ನು ರೆಡಿ ಮಾಡು. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಬಾರದು. ನ್ಯೂ ಟೆಕ್ನಾಲಜಿಯನ್ನು ನಮ್ಮ ಟೀಮ್ಗೆ ಸ್ಪಷ್ಟವಾಗಿ ಕಲಿಸಿಕೊಡಿ ಅಂದನು. ಸಭೆಯುದ್ದಕ್ಕೂ ಆದಿತ್ಯನ ಸ್ಪಷ್ಟ ಗುರಿಗಳು ಮತ್ತು ಅರ್ಜುನನ ತಾಂತ್ರಿಕ ಸೂಕ್ಷ್ಮತೆಗಳು ಆ ಎ&ಎ ಕಾರ್ಖಾನೆಯನ್ನು ಮುಂದಿನ ಹಂತದ ಬೆಳವಣಿಗೆಗೆ ಸಿದ್ಧಪಡಿಸಿದವು. ಅವನ ಪ್ರತಿಯೊಂದು ಮಾತು ಸರ್ವನ ಲಾಭವೇ ಗುರಿ ಎಂಬ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಶ್ರಮ ಮತ್ತು ಬಾಂಧವ್ಯವೇ ಆಧಾರ ಎಂಬ ತತ್ವವನ್ನು ಎತ್ತಿ ಹಿಡಿಯಿತು. ಆಡಳಿತ ಮಂಡಳಿಯ ಸಭೆಯನ್ನು ಮುಗಿಸಿ ಆದಿತ್ಯ ತನ್ನ ಪ್ರತ್ಯೇಕ ಕೊಠಡಿಗೆ ಮರಳಿದನು. ಅವನು ಕುರ್ಚಿಯಲ್ಲಿ ಕುಳಿತು ಚಕ್ರಗಳನ್ನು ಮೆಲ್ಲನೆ ತಿರುಗಿಸಿ ಕಣ್ಣುಗಳನ್ನು ಮುಚ್ಚಿ ಹೊರಗಿದನು. ಅವನ ಬಲಗೈನಲ್ಲಿದ್ದ ಬ್ಯಾಂಡೇಜ್‌ನ ನೋವು ಈಗ ಅವನ ಮನಸ್ಸಿನ ನೋವಿಗಿಂತ ಕಡಿಮೆಯಾಗಿತ್ತು. ಅವನು ಕಣ್ಣು ಮುಚ್ಚಿದಾಗ ಇಂದು ಬೆಳಿಗ್ಗೆ ಮನೆಯಲ್ಲಿ ನಡೆದ ಒಂದು ಘಟನೆ ಮಿಂಚಿನಂತೆ ಅವನ ಕಣ್ಣ ಮುಂದೆ ಬಂದು ನಿಂತಿತು. ಒಂದು ಪುಟ್ಟ ಫ್ಲಾಶ್‌ಬ್ಯಾಕ್. ಬೆಳಿಗ್ಗೆ ಸರ್ವ ಬೇಗನೆ ಹೊರಟಿದ್ದರಿಂದ ಮನೆಯಲ್ಲಿ ಒಂದು ರೀತಿಯ ಸಹಜ ಸ್ಥಿತಿ ಇತ್ತು. ರಾಮಚಂದ್ರ, ಅದಿತಿ, ಆದಿತ್ಯ ಮತ್ತು ಅರ್ಜುನ್ ಡೈನಿಂಗ್ ಹಾಲ್‌ನಲ್ಲಿ ಕುಳಿತಿದ್ದರು. ಅನ್ನಪೂರ್ಣಿ ಅಮ್ಮ ಆದಿತ್ಯನ ಬಳಿ ಬಂದು ಕುಳಿತರು. ಭೂಮಿ ಅಡುಗೆ ಮನೆಯಿಂದ ನಗು ಮುಖದೊಂದಿಗೆ ಬಂದು ಬಡಿಸಲು ತಯಾರಾದಳು. ಆದಿತ್ಯ ಅವಳನ್ನು ನೋಡಲೇ ಇಲ್ಲ. ಅವನು ತನ್ನ ತಾಯಿ ಅನ್ನಪೂರ್ಣಿಯನ್ನು ನೋಡುತ್ತಾ, ಅಮ್ಮ, ಭೂಮಿ ಅಡುಗೆ ಮಾಡುವುದರಲ್ಲೇ ಇರಲಿ ಬಿಡು, ನಮಗೆ ಬಡಿಸುವ ಕೆಲಸವೆಲ್ಲ ನೀನೇ ನೋಡು ಅಂದಾಗ ಭೂಮಿಯ ಮುಖ ಒಮ್ಮೆಲೆ ಬಾಡಿ ಹೋಯಿತು. ಅವಳ ಕೈಯಲ್ಲಿದ್ದ ಸೌಟು ಅಲುಗಾಡದೆ ನಿಂತಿತು. ಅನ್ನಪೂರ್ಣಿ ಮಾತ್ರವಲ್ಲ, ಯಾರೊಬ್ಬರೂ ಆದಿಯಿಂದ ಇದನ್ನ ನಿರೀಕ್ಷಿಸಿರಲಿಲ್ಲ. ಏನಪ್ಪ ಆದಿತ್ಯ, ಹೇಳ್ತಾ ಇದೀಯಾ? ಅವಳು ಬಡಿಸಿದರೆ ಏನು ತಪ್ಪು ಎಂದು ಅನ್ನಪೂರ್ಣಿ ಕೇಳಿದರು. ಇಲ್ಲಮ್ಮ, ಇಲ್ಲಿ ಕೆಲಸ ಮಾಡುವವರು ಅವರ ಕೆಲಸವನ್ನು ಮಾಡುತ್ತಾರೆ. ಆದರೆ ಬಡಿಸುವುದು ನೀವು ಮಾಡಿದ ಹಾಗೆ ಬರುತ್ತಾ? ಇಷ್ಟು ವರ್ಷ ನಿಮ್ಮ ಕೈಯಿಂದ ಊಟ ಮಾಡಿ ಈಗ ದಿಢೀರನೆ ಭೂಮಿ ಕೈಯಿಂದ ಊಟ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನೀವೇ ಬಡಿಸಿ. ಇನ್ನು ಮುಂದೆ ಭೂಮಿ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರಲಿ. ನಮಗೆ ಬಡಿಸುವುದಾಗಲಿ ಟೀ ತಂದು ಕೊಡುವುದಾಗಲಿ ಅದು ನೀವು ಕೊಟ್ಟರೆ ನಮ್ಮೊಳಗಿರುವ ಆ ಆತ್ಮೀಯತೆ ಕಡಿಮೆಯಾಗದೇ ಇರುತ್ತದೆ. ಒಂದು ದಿನ ಅವಳ ಕೈಯಿಂದ ತಿಂದಿದ್ದಕ್ಕೆ ನಿಮ್ಮನ್ನು ಬಿಟ್ಟು ತುಂಬಾ ದೂರ ಹೋದ ಹಾಗೆ ಫೀಲ್ ಆಗುತ್ತಿದೆ ಅಂದ. ಆದಿತ್ಯನ ಈ ಭಾವುಕ ಮಾತು ತಾಯಿ ಅನ್ನಪೂರ್ಣಿಯನ್ನು ಕರಗಿಸಿತು. ಆದರೆ ಭೂಮಿಯ ಮನಸ್ಸಿನಲ್ಲಿ ಅವನು ತನ್ನನ್ನು ದೂರವಿಡುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿ ಅಚ್ಚೊತ್ತಿತು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.